ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಜು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವರ್ಲ್ಡ್ ಟೆಸ್ಟ್ ಚಾಂಪಿಯನ್ 2025 ಸೌತ್ ಆಫ್ರಿಕಾ ವರ್ಸಸ್ ಆಸ್ಟ್ರೇಲಿಯಾ. ಯಾರಿಗೆ ದೊರಕಲಿದೆ ಟೆಸ್ಟ್ ಚಾಂಪಿಯನ್ಶಿಪ್ ಕಿರೀಟ? ನಾಳೆಯಿಂದ ಲಾರ್ಡ್ಸ್ ಕ್ರಿಕೆಟ್ ಗ್ರೌಂಡ್ ಇಂಗ್ಲೆಂಡಲ್ಲಿ ಆಸ್ಟ್ರೇಲಿಯಾ ಮತ್ತು ಸೌತ್ ಆಫ್ರಿಕಾಗಳ ನಡುವೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಕಿರೀಟಕ್ಕಾಗಿ ನಡೆಯಲಿದೆ ಹಣಾಹಣಿ. ಒಂದು ಕಡೆ ಆಸ್ಟ್ರೇಲಿಯಾ ಫೈನಲ್ ಅಲ್ಲಿ ಯಾವ ರೀತಿ ಆಡ್ತದೆ ಅಂತ ಎಲ್ಲರಿಗೂ ಗೊತ್ತಿರುವ ವಿಷಯ. ಆಸ್ಟ್ರೇಲಿಯಾ ಫೈನಲ್ ಅಲ್ಲಿ ಬಿಟ್ಟುಕೊಡುವ ಮಾತೇ ಇಲ್ಲ. ಎದ್ದು ಬಿದ್ದು ಆಡುವ ತಂಡ ಆಸ್ಟ್ರೇಲಿಯಾ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಸೌತ್ ಆಫ್ರಿಕಾ ಸತತವಾಗಿ ಗೆಲುವನ್ನು ಪಡೆದುಕೊಂಡು ಒಳ್ಳೆಯ ಫಾರ್ಮ್ ಅಲ್ಲಿರುವ ಸೌತ್ ಆಫ್ರಿಕಾ, ಬಹುಮಾ ನಾಯಕತ್ವದ ಸೌತ್ ಆಫ್ರಿಕಾ ಇನ್ನೊಂದೆಡೆ. ಎರಡು ತಂಡಗಳ ನಡುವೆ, ಸ್ಟ್ರಾಂಗ್ ಎರಡು ತಂಡಗಳ ನಡುವೆ ಈಗ ಫೈನಲ್ ನಡೆಯಲಿದೆ. ಇದರಲ್ಲಿ ಯಾರು ಗೆಲ್ಲುತ್ತಾರೆ, ಯಾರಿಗೆ ಕಿರೀಟ ಸಿಗಲಿದೆ ಎಂಬುದು ನೋಡಬೇಕಾಗಿದೆ. ಕಿರೀಟದ ಅವಶ್ಯಕತೆ ಇರುವ ತಂಡ ಸೌತ್ ಆಫ್ರಿಕಾ. ಹೌದು, ಬಹಳಷ್ಟು ಬಾರಿ ಫೈನಲ್ನಲ್ಲಿ ಬಂದು ಸೋತು ಹೋದ ತಂಡದಲ್ಲಿ ಪ್ರಮುಖವಾಗಿ ಸೌತ್ ಆಫ್ರಿಕಾ ತಂಡ ಕಾಣಿಸಲಿದೆ. ಆದರೆ ಇನ್ನೊಂದೆಡೆ ಆಸ್ಟ್ರೇಲಿಯಾ ಫೈನಲ್ ನಲ್ಲಿ ಸೋಲುವ ಮಾತೇ ಇಲ್ಲ ಎನ್ನುವ ರೀತಿ ಆಡುವ ತಂಡ. ಇನ್ನೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ಆಸ್ಟ್ರೇಲಿಯಾ ತಂಡಕ್ಕೆ ಜೋಶ್ ಹೇಜಲ್ವುಡ್ ಅವರು ಕೂಡ ಇರ್ತಾರೆ. ಜೋಶ್ ಹೇಜಲ್ವುಡ್ ಅವರ ಸ್ಟ್ಯಾಟ್ಸ್ ನೋಡುವುದಾದ್ರೆ, ಈವರೆಗೆ ಯಾವಾಗೆಲ್ಲ ಫೈನಲ್ ಅಲ್ಲಿ ಹೋಗಿದೆ, ಅದು ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲಿ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಟೀಮ್ ಅಲ್ಲಿ ಅವರು ಆಡಿದಾಗ, ಫೈನಲ್ ನಲ್ಲಿ ಅವರು ಯಾವ ತಂಡಕ್ಕೆ ಆಡ್ತಾರೆ ಆ ತಂಡ 100% ಆಗಿ ಈವರೆಗೆ ಗೆದ್ದಿದ್ದಾರೆ. ಆದ್ದರಿಂದ ಒಂದು ಸ್ಟ್ರಾಂಗ್ ಬಿಲೀಫ್ ಅಂತ ಹೇಳಿದ್ರೆ ಆಸ್ಟ್ರೇಲಿಯಾ ಈ ಟೆಸ್ಟ್ ಚಾಂಪಿಯನ್ಶಿಪ್ ಅನ್ನು ಪಡೆದುಕೊಳ್ಳಲು 99% ಚಾನ್ಸಸ್ ಆಸ್ಟ್ರೇಲಿಯಾ ಕಡೆಗಿದೆ. ಇನ್ನು ಆಸ್ಟ್ರೇಲಿಯಾದ ಬ್ಯಾಟಿಂಗ್ ಆಗಿರ್ಬೋದು, ಬೌಲಿಂಗ್ ಆಗಿರ್ಬೋದು, ತ್ರಿವಳಿ ರತ್ನ ಆಸ್ಟ್ರೇಲಿಯಾದ ಮಿಚೆಲ್ ಸ್ಟಾರ್ಕ್, ಪ್ಯಾಟ್ ಕಮಿನ್ಸ್ ಮತ್ತು ಹೇಜಲ್ವುಡ್, ಮೂರು ಪೇಸರ್ಗಳು ಯಾವ ರೀತಿ ಬೌಲಿಂಗ್ ಮಾಡೋ ಮೂಲಕ ಯಾವಾಗ ಬೇಕಾದರೂ ಕ್ರಿಕೆಟ್ ಅನ್ನು ಅಥವಾ ತಮ್ಮ ಕಡೆಗೆ ವಿನ್ ಮಾಡುವ ಚಾನ್ಸಸ್ ಅವರು ಮಾಡಿಕೊಡ್ತಾರೆ. ಇನ್ನು ಬಹುಮಾ ನಾಯಕತ್ವದ ಸೌತ್ ಆಫ್ರಿಕಾ ತಂಡದಲ್ಲೂ ಕೂಡ ಯಾನ್ಸನ್, ಕೇಶವ್ ಮಹಾರಾಜ್, ಕಗಿಸೋ ರಬಾಡ, ಲುಂಗಿ ಎಂಗಿಡಿ ಪ್ರಮುಖ ಬೌಲರ್ ಕೂಡ ಸೌತ್ ಆಫ್ರಿಕಾ ಕಡೆಗೂ ಇದ್ದಾರೆ. ಆದ್ದರಿಂದ ಬೌಲರ್ಗಳ ಹಣಾಹಣಿ ಯಾವ ರೀತಿ ಯಾವ ತಂಡ ಮೇಲುಗೈ ಸಾಧಿಸಲಿದೆ. ನಾಳೆ 3 ಗಂಟೆಯಿಂದ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ 2025 ಸ್ಟಾರ್ಟ್ ಆಗಲಿದೆ. ಹೌದು, ಸ್ಟ್ಯಾಟ್ಸ್ ನೋಡುವುದಾದ್ರೆ ಆಸ್ಟ್ರೇಲಿಯಾ ಮತ್ತು ಸೌತ್ ಆಫ್ರಿಕಾ ತಂಡಗಳು 101 ಬಾರಿ ಟೆಸ್ಟ್ ಅನ್ನು ಆಡಿದ್ದಾರೆ. ಅದರಲ್ಲಿ 54 ಬಾರಿ ಆಸ್ಟ್ರೇಲಿಯಾ ತಂಡ ಗೆದ್ದರೆ ಕೇವಲ 24 ಬಾರಿ ಸೌತ್ ಆಫ್ರಿಕಾ ತಂಡ ಗೆದ್ದಿದೆ ಮತ್ತು 21 ಬಾರಿ ಡ್ರಾ ಆಗಿದೆ ಮ್ಯಾಚ್. ಸ್ಟ್ಯಾಟ್ಸ್ ನೋಡುವುದಾದ್ರೂ ಕೂಡ ಆಸ್ಟ್ರೇಲಿಯಾ ತಂಡದ ಪರವಾಗಿ ಸ್ಟ್ಯಾಟ್ಸ್ ಇದೆ. ಇನ್ನು ಎಕ್ಸ್ಪೀರಿಯನ್ಸ್ ಮ್ಯಾಟರ್ ಆಗ್ತದೆ ಅಂತ ನೋಡುವುದಾದ್ರೆ, ಹೌದು, ಆಸ್ಟ್ರೇಲಿಯಾ ಹೆಚ್ಚು ಫೈನಲ್ ಅನ್ನು ಆಡಿದೆ, ಹೆಚ್ಚು ಟೆಸ್ಟ್ ಚಾಂಪಿಯನ್ ಅನ್ನು ಗೆದ್ದಿರುವ ತಂಡ ಮತ್ತು ಇಂಗ್ಲೆಂಡ್ ಗ್ರೌಂಡ್ ಅಲ್ಲಿ ಯಾವ ರೀತಿ ಬೌಲಿಂಗ್ ಮಾಡಬೇಕು, ಯಾವ ರೀತಿ ಬ್ಯಾಟಿಂಗ್ ಮಾಡಬೇಕು, ಯಾವ ರೀತಿ ಆಡಬೇಕು ಅಂತ ಒಂದು ಎಕ್ಸ್ಪೀರಿಯನ್ಸ್ ನೋಡೋದಾದ್ರೆ ಆಸ್ಟ್ರೇಲಿಯಾಗೆ ಗೊತ್ತುಂಟು ಆ ಗ್ರೌಂಡ್ ಯಾವ ರೀತಿ ಸೆಟ್ ಆಗ್ತಂತ. ಆದರೆ ಸೌತ್ ಆಫ್ರಿಕಾ ತಂಡ ಕೂಡ ಆ ಗ್ರೌಂಡ್ ಅಲ್ಲಿ ಆಡಿದ್ದಾರೆ, ಆದರೆ ಅವರಿಗೆ ಎಕ್ಸ್ಪೀರಿಯನ್ಸ್ ನ ಕೊರತೆ ಇದೆ ಅಂತ ಹೇಳ್ಬೋದು. ಕೊನೆಗೂ ನಾಳೆ ಗೊತ್ತಾಗಲಿದೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಯಾರ ಪಾಲಾಗುತ್ತದೆ. ಸೌತ್ ಆಫ್ರಿಕಾ ತಂಡಕ್ಕೆ ಗೆಲ್ಲಲೇಬೇಕಾದ ಅವಶ್ಯಕತೆ, ಯಾಕಂತ ಹೇಳಿದ್ರೆ ಹೆಚ್ಚು ಬಾರಿ ಫೈನಲ್ ಅಲ್ಲಿ ಬಂದು ಸೋಲನ್ನು ಕಂಡಿರುವ ತಂಡ ಅಂತ ಹೇಳಿದ್ರೆ ಸೌತ್ ಆಫ್ರಿಕಾ ಅಂತ ಹೇಳ್ಬೋದು. ಆದ್ರಿಂದ ಈ ಬಾರಿ ಯಾರು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ 2025 ಅನ್ನು ಪಡೆದುಕೊಳ್ತಾರೆ ನೋಡಬೇಕಾಗಿದೆ ನಾಳೆಯಿಂದ. ಎಲ್ಲರಿಗೂ ನಮಸ್ಕಾರ. ನಿಮ್ಮ ಪರವಾಗಿ ಯಾರು ವಿನ್ ಆಗ್ಬೋದು ಅಂತ ಅನಿಸ್ತದೆ ಕಮೆಂಟ್ ಮಾಡಿ.